ನಮಸ್ಕಾರ. ನೀವು ಎಷ್ಟೇ ಹಣ ಗಳಿಸಿದರೂ ನಿಮ್ಮ ದೇಹವು ರೋಗಗಳ ಗೂಡಾಗಿದ್ದರೆ ಆ ಸಂಪತ್ತಿನಿಂದ ಏನು ಪ್ರಯೋಜನ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ರೋಗಿಯೇ ಜಗತ್ತಿನ ಅತ್ಯಂತ ಬಡವ ವ್ಯಕ್ತಿ. ಇಂದು ನಾವು ಆಧುನಿಕ ಜಿಮ್ ಅಥವಾ ಡಯಟ್ ಬಗ್ಗೆ ಮಾತನಾಡುವುದಿಲ್ಲ. ಬದಲಿಗೆ 2300 ವರ್ಷಗಳ ಹಿಂದೆಯೇ ಚಾಣಕ್ಯರು ತಿಳಿಸಿದ ದೀರ್ಘಾಯುಷ್ಯದ ರಹಸ್ಯಗಳನ್ನು ತಿಳಿಯೋಣ. ನಿಮ್ಮ ದಿನಚರಿಯಲ್ಲಿ ಈ 3 ಬದಲಾವಣೆಗಳನ್ನು ಮಾಡಿಕೊಂಡರೆ ನೀವು ವೈದ್ಯರಿಂದ ಮತ್ತು ಔಷಧಗಳಿಂದ ದೂರವಿರಬಹುದು. ಮೊದಲನೇ ಸೂತ್ರ: ಆಹಾರವೇ ಔಷಧಿ. ಚಾಣಕ್ಯರ ಈ ಪ್ರಸಿದ್ಧ ಆಯುರ್ವೇದ ಆಧಾರಿತ ಶ್ಲೋಕವನ್ನು ಗಮನಿಸಿ. ಅಜೀರ್ಣೇ ಭೇಷಜಂ ವಾರಿ, ಜೀರ್ಣೇ ವಾರಿ ಬಲಪ್ರದಂ, ಭೋಜನೆ ಚಾಮೃತಂ ವಾರಿ, ಭೋಜನಾನೇ ವಿಷಪ್ರದಂ. ಇದರರ್ಥ, ಊಟ ಜೀರ್ಣವಾಗದಿದ್ದಾಗ ನೀರು ಕುಡಿಯುವುದು ಔಷಧಿಯಂತೆ ಕೆಲಸ ಮಾಡುತ್ತದೆ. ಊಟ ಜೀರ್ಣವಾದ ನಂತರ ನೀರು ಕುಡಿಯುವುದು ದೇಹಕ್ಕೆ ಬಲ ನೀಡುತ್ತದೆ. ಊಟದ ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿಯುವುದು ಅಮೃತಕ್ಕೆ ಸಮಾನ. ಆದರೆ ಊಟ ಮುಗಿಸಿದ ತಕ್ಷಣ ಅತಿಯಾಗಿ ನೀರು ಕುಡಿಯುವುದು ವಿಷಕ್ಕೆ ಸಮಾನ. ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ರೋಗಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಊಟವಾದ ಕನಿಷ್ಠ 30 ಅಥವಾ 45 ನಿಮಿಷಗಳ ನಂತರ ನೀರು ಕುಡಿಯಿರಿ. ಎರಡನೇ ಸೂತ್ರ: ಅತಿಯಾದ ಆಹಾರ ಮತ್ತು ಉಪವಾಸ. ಚಾಣಕ್ಯರು ಹೇಳುತ್ತಾರೆ, ಹೊಟ್ಟೆಯೇ ಅರ್ಧ ರೋಗಗಳ ಮೂಲ. ನಾಲಿಗೆಯ ರುಚಿಗಾಗಿ ಅತಿಯಾಗಿ ತಿನ್ನುವವನು ತನ್ನ ಆಯಸ್ಸನ್ನು ತಾನೇ ಕಡಿಮೆ ಮಾಡಿಕೊಳ್ಳುತ್ತಾನೆ. ಹೊಟ್ಟೆಯಲ್ಲಿ ಸ್ವಲ್ಪ ಜಾಗ ಖಾಲಿ ಇರುವಾಗಲೇ ಊಟ ನಿಲ್ಲಿಸುವುದು ಜಾಣತನ. ಅಷ್ಟೇ ಅಲ್ಲ, ಚಾಣಕ್ಯರು ವಾರಕ್ಕೊಮ್ಮೆ ಉಪವಾಸ ಮಾಡುವುದನ್ನು ಬೆಂಬಲಿಸುತ್ತಾರೆ. ಇದು ದೇಹದ ಒಳಗಿನ ಕಸವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಆಹಾರವು ಮಿತವಾಗಿದ್ದರೆ ಮನಸ್ಸು ಕೂಡ ಸ್ಥಿಮಿತದಲ್ಲಿರುತ್ತದೆ. ಮೂರನೇ ಸೂತ್ರ: ಜೀರ್ಣಕ್ರಿಯೆಯೇ ಶಕ್ತಿ. ಚಾಣಕ್ಯನ ಪ್ರಕಾರ ಧಾನ್ಯಗಳಿಗಿಂತ 10 ಪಟ್ಟು ಶಕ್ತಿ ಹಿಟ್ಟಿನಲ್ಲಿದೆ, ಹಿಟ್ಟಿಗಿಂತ 10 ಪಟ್ಟು ಶಕ್ತಿ ಹಾಲಿನಲ್ಲಿದೆ, ಹಾಲಿಗಿಂತ 10 ಪಟ್ಟು ಶಕ್ತಿ ತುಪ್ಪದಲ್ಲಿದೆ. ಆದರೆ ಇವುಗಳ ಲಾಭ ಸಿಗಬೇಕೆಂದರೆ ನಿಮ್ಮ ಜೀರ್ಣಶಕ್ತಿ ಅಂದರೆ ಮೆಟಬಾಲಿಸಂ ಬಲವಾಗಿರಬೇಕು. ದಿನಕ್ಕೆ ಒಮ್ಮೆಯಾದರೂ ಬೆವರುವಂತೆ ದೈಹಿಕ ಶ್ರಮ ಪಡಿ. ನೀವು ತಿನ್ನುವ ಆಹಾರವು ರಕ್ತವಾಗಬೇಕೇ ಹೊರತು ಕೊಬ್ಬಾಗಬಾರದು. ಹಸಿವಾದಾಗ ಮಾತ್ರ ಉಣ್ಣುವುದು ಚಾಣಕ್ಯ ನೀಡಿದ ಅತ್ಯಂತ ದೊಡ್ಡ ಆರೋಗ್ಯ ಸೂತ್ರ. ನೆನಪಿಡಿ, ದೇಹವೇ ನಿಮ್ಮ ಆತ್ಮ ವಾಸಿಸುವ ದೇವಾಲಯ. ಅದನ್ನು ಸ್ವಚ್ಛವಾಗಿ ಮತ್ತು ಸದೃಢವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಧರ್ಮ. ಚಾಣಕ್ಯನ ಈ ಆರೋಗ್ಯ ಸೂತ್ರಗಳನ್ನು ಇಂದಿನಿಂದಲೇ ಪಾಲಿಸಿ. ನಿಮ್ಮ ಆಹಾರ ಕ್ರಮದಲ್ಲಿ ನೀವು ಮಾಡುವ ಮೊದಲ ಬದಲಾವಣೆ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಆರೋಗ್ಯವಾಗಿರಲು ನೆರವಾಗಿ. ನಾಳೆಯ ಸಂಚಿಕೆಯಲ್ಲಿ ನಾವು ಕೋಪವನ್ನು ನಿಯಂತ್ರಿಸುವುದು ಮತ್ತು ಮನಸ್ಸು